மாற்றுத்திறனாளியின் மகத்தான சாதனை. டிகே அள்ளி பஞ்சாயத்தை சேர்ந்த திரு ஹென்றி ஜோசப் தான் ஒரு மாற்றுத்திறனாளி என்று பாராமல் செய்த தன்னலம் இல்லா சேவையால் அவருக்கு ஒசூரில் நடந்த சாதனையாளருக்கான நிகழ்ச்சியில் ஏசியா இன்டர்நேஷனல் கல்ச்சர் அகாடமி எக்ஸலண்ட் அச்சீவ்மெண்ட் விருதை இவருக்கு வழங்கியுள்ளனர். மாற்றுத்திறனாளிகள் நினைத்தால் மகத்தான சாதனையை செய்திட முடியும் என்பதற்கு எடுத்துக்காட்டு இந்த ஹென்றி ஜோசப் அவர்கள். ನನ್ನ ಹೆಸರು ಹೆನ್ರಿ ಜೋಸಫ್ ಅಂತೇಳಿ. ಇದೇ ಡಿಕೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ VRW ಆಗಿ ಕೆಲಸ ಮಾಡ್ತಾ ಇದ್ವಿ. ನಾನು ಬಂದು ನಮ್ಮ ಥರ ಇರೋ ಡಿಸೇಬಲ್ಸ್ಗೆ ಮಾಡೋಂಥ ಕೆಲಸ ಇದು VRW ಅಂತ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತೇಳಿ. ಇದ್ರ ಜೊತೆಗೆ ನಾನು ಇಲ್ಲಿ ಕೆಲಸ ಮಾಡಿದಾಗಿಂದ ನಂತರ ಇರೋ ಡಿಸೇಬಲ್ನ ವಿಕಲಚೇತನ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ನಮ್ಮ ಪಂಚಾಯತಿ ಮಟ್ಟದಲ್ಲೇ ಮಾಡೋಕ್ಕೆ ಇಷ್ಟ. ಆದರೂ ನಾನು ಬೇರೆಯವ್ರಿಗೂ ನಾನು ಹೆಲ್ಪ್ ಮಾಡಬೇಕು, ಹೊರಗಿನ ಬೇರೆ ಪಂಚಾಯತಿಯವ್ರಿಗೂ ಸಹ ಮತ್ತು ಡಿಸ್ಟಿಕಲ್ಲಿ ಇರೋರ್ಗಂತೂ ನಾನು ಸಹಾಯ ಮಾಡ್ಬೇಕಂತೇಳಿ ನಾನು ಸ್ವಾಭಿಮಾನ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಘವನ್ನು ಕಟ್ಟಿಕೊಂಡು ಕೋಲಾರ ಡಿಸ್ಟಿಕಲ್ಲಿ, ಕೋಲಾರ ಜಿಲ್ಲೆಯಾದ್ಯಂತ ನಾನು ವಿಕಲಚೇತನ ಗುರುತಿಸುತ್ತಾ ನಮ್ಮ ಒಂದು ಟೀಮ್, ನಮ್ಮ ಪದಾಧಿಕಾರಿಗಳ ಜೊತೆ ಕೆಲಸ ಮಾಡುತ್ತಾ ನಾನು ಬಂದು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಸೇವೆಯನ್ನು ಗುರುತಿಸಿ ಇದ್ರ ಜೊತೆಗೆ ನಾನು ಸರ್ಕಾರಿ ಶಾಲೆ ಮಕ್ಕಳಿಗೆ ಓದುವಂಥ ಸಾಮಗ್ರಿಗಳನ್ನು ಮತ್ತು ಹಿರಿಯ ನಾಗರಿಕರಿಗೆ ಅವ್ರಿಗೂ ಸಹ ವೀಲ್ ಚೇರು, ವಾಕರು, ಸ್ಟಿಕ್ಕು ಈ ಥರ ಒಂದು ವ್ಯವಸ್ಥೆಗಳನ್ನು ಸಹ ನಾನು ನಮ್ಮ ಸಂಘದ ಕಡೆಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಸಹಾಯವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ನಾನಿದೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದಾಸರಹೊಸಳ್ಳಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ಸರ್, ಈ ಅವಾರ್ಡು ನನ್ನ ಗುರುತಿಸಿದಕ್ಕಾಗಿ ಈ ಒಂದು ಆರ್ಗನೈಸೇಷನ್ಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂತಂದ್ರೆ ನಮ್ಮ ಥರ ವಿಕಲಚೇತನ ವ್ಯಕ್ತಿಗಳನ್ನು ಸಮಾಜದಲ್ಲಿ ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಯಾರು ಸಹ ಕಾಳಜಿ ವಹಿಸೋದಿಲ್ಲ. ಅಂಥದ್ರಲ್ಲಿ ನನಗೆ ಏಷ್ಯಾ ಇಂಟರ್ನ್ಯಾಷನಲ್ ಅವರು ಒಂದು ಆರ್ಗನೈಸೇಷನ್ ಬಂದು ನನಗೆ ಗುರುತಿಸಿ ನನ್ನನ್ನು ಈ ಒಂದು ಅವಾರ್ಡ್ಗೆ ಸೆಲೆಕ್ಷನ್ ಮಾಡಿ ಇದೇ 25/10/2025 ಹೊಸೂರು ತಮಿಳುನಾಡು ಇಲ್ಲಿ ಒಂದು ಫಾರ್ಚುನೋ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನನ್ನನ್ನು ಅಲ್ಲಿ ಒಂದು ಸನ್ಮಾನ ಮಾಡಿ ಗೌರವಿಸಿದರು. ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ತಮಗೆ ಈ ಅವಾರ್ಡ್ ಅನ್ನು ನೀಡುವ ಉದ್ದೇಶಗಳು ಯಾವುದಾದ್ರು? ಸರ್, ನಾನು ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಉದ್ದೇಶ ನಾನು ಸಮಾಜ ಸೇವೆ ಮಾಡಿದ್ದಕ್ಕಾಗಿ. ಅಂದ್ರೆ ನಾನು ಇವಾಗ ಹೇಳ್ತಾ ಇದ್ದೆ, ವಿಕಲಚೇತನರಿಗೆ ಕೆಲಸ ಮಾಡ್ತಾ ಇದ್ದೆ, ಹಾಗೂ ನನ್ನ ಒಂದು ಹಿರಿಯ ನಾಗರಿಕರಿಗೆ ಮತ್ತೆ ಸ್ಕೂಲ್ ಮಕ್ಕಳಿಗೆ ಮತ್ತೆ ನನ್ನ ಕೈಲಾದಷ್ಟು ಮಟ್ಟಿಗೆ ಬಡವರಿಗೂ ಸಹ ನಾನು ಸಹಾಯವನ್ನು ಮಾಡ್ತಾ ಹೋಗ್ತಾ ಇದ್ದೆ. ಇದರ ಒಂದು ಗುರುತಿಸಬೇಕಾಗಿ ಇವತ್ತಿನ ದಿನ ನನಗೆ ಈ ಒಂದು ಅವಾರ್ಡ್ ನನಗೆ ಸಿಕ್ಕಿದೆ ಸರ್. ನಾವು ಕೇಳ್ತೀವಿ ಅಂತ ತಪ್ಪು ತಿಳ್ಕೊಂಡು ತಾವು ಈಗ ಡಿಸೇಬಲ್ ಪರ್ಸನ್ ಆಗಿದ್ದೀರಾ? ಹೌದು ಸರ್. ಇದ್ರನ್ನ ಈಗ ಅವಾರ್ಡು ಪಡ್ಕೊಂಡಿದ್ದೀರಾ? ಹೌದು. ಈ ಕಂಡೀಷನ್ ನಲ್ಲಿ ತಾವು ಯಾವ ತರ ಸಮಾಜ ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ? ಸರ್, ಈಗ ಇದು ನನ್ಗೆ ಅವಾರ್ಡ್ ಸಿಕ್ಕಿದೆ ಅಂತಂದ್ರೆ ನಾನು ಸುಮ್ಮನೆ ಮನೇಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನಗೆ ಈ ಒಂದು ಆರ್ಗನೈಸೇಷನ್ ನನ್ನ ಹೆಗಲಿಗೆ ಕೊಟ್ಟಿದೆ. ಈ ಒಂದು ಕೊಟ್ಟಾಗ ನಾನು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕಂತೇಳಿ ನನಗೆ ಆಸೆ ಇದೆ ಸರ್. ಸರ್, ನಿಮ್ ತರ ಇರೋರಿಗೆ ನೀವು ಏನ್ ಹೇಳ್ತೀರಾ? ನೀವು ಸರ್, ನಂತರ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕೈಲಿ ಏನು ಆಗಲ್ಲ ಅಂತೇಳಿ ನಮ್ಮ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಯಾವುದೋ ಒಂದು ಪ್ರಯೋಜನ ಆಗೋದಿಲ್ಲ. ನಮಗೆ ಸಮಾಜ ವ್ಯಕ್ತಿಗಳು ನನಗೆ ಸಹಾಯ ಮಾಡ್ಬೇಕಂದ್ರೆ ನಮ್ಮ ಪ್ರಯತ್ನನೂ ಮುಖ್ಯ ಆಗತ್ತೆ. ನಾವು ಸಹ ಜೀವನದಲ್ಲಿ ಏನೋ ಒಂದು ಸಾಧನೆ ಇಟ್ಕೊಂಡು ಬದುಕಬೇಕಾಗತ್ತೆ. ನಮ್ಮ ಥರ ಇರೋ ವ್ಯಕ್ತಿಗಳು ಸಮಾಜ ಮುಖ್ಯವಾಹಿನಿಗೆ ಬರ್ಬೇಕಂಬುದು ನನ್ನ ಆಸೆ ಸರ್. ಎಂತೆಂಥ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ? ಸರ್, ನಮ್ಮ ಥರ ಇರೋ ಡಿಸೇಬಲ್ಸ್ಗೆ ನನಗೆ ಬೆನ್ನೂರಿ ಅಪಘಾತ ಆಗಿದ್ದು ನನಗೆ ನಡೆಯೋಕ್ಕಾಗೋದಿಲ್ಲ ಮತ್ತು ಕೂರೋದಕ್ಕಾಗೋದಿಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ.
ಈ ತರ ಇರೋ ವ್ಯಕ್ತಿಗಳನ್ನ ಮನೆ ಬಾಗಿಲಿಗೆ ಗುರುತಿಸಿ ಅವ್ರಿಗೆ ವಾಟರ್ ಬೆಡ್, ಏರ್ ಬೆಡ್, ಮತ್ತೆ ವಾಕರ್, ಸ್ಟಿಕ್, ಕ್ಯಾಲಿಫರ್, ವೀಲ್ ಚೇರ್ಗಳು, ಮೋಟರೈಸ್ ವೀಲ್ ಚೇರ್ಗಳು ನನ್ನ ಸಂಸ್ಥೆಯಿಂದ ಕಡೆನು ಹಾಗೂ ಸರ್ಕಾರದ ಯೋಜನೆಗಳನ್ನು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್. ಹಾ ಸರ್. ಆಕ್ಸಿಡೆಂಟ್ ಆದ ನಂತರ ನನಗೆ ಸ್ಪೈನಲ್ ಟಿಬಿ ಅಟ್ಯಾಕ್ ಆಗಿತ್ತು ಸರ್. ಚೆನ್ನಾಗಿದೆ, ಜ್ವರ ಬಂದು ಈ ತರ ಆಗಿದ್ದು. ಮೊದಲು ಚೆನ್ನಾಗಿದೆ, ನಂತರ ಈ ಪರಿಸ್ಥಿತಿ ಬರುತ್ತಾ? ಈ ಜ್ವರ ಬಂದಾಗಿದ್ದು ಸರ್. ಹೌದು, 16 ವಯಸ್ಸಿದ್ದಾಗ ನನ್ಗೆ ಈ ತರ ತೊಂದರೆ ಆಗಿತ್ತು. 16 ವಯಸ್ಸಿಂದನೂ ತುಂಬಾ ಕಷ್ಟಪಟ್ಟೆ. ಮನೇಲಿ ನಾವು 4 ಜನ, ಬಡ ಕುಟುಂಬ ನಮ್ದು. ಮನೇಲಿ ನಾನು ಒಂದು 10 ವರ್ಷ ಮನೆ ಒಳಗಡೆ ಇದ್ದೆ ಸರ್. ನನ್ಗೇನು ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೆ. ಡಿಪೆಂಡ್ ಅಪ್ ಮನೆಯವರೆಲ್ಲ ಮಾಡ್ತಾ ಇದ್ರು ನನಗೆ. ಹಾಗಾಗಿ ನಾನು ಮನೆಯಿಂದ ಹೊರಚ್ಕೊಂಡು ಬರೋಕ್ಕೆ ಕಷ್ಟ ಆಯ್ತು. ನಮ್ಮ ಮನೆಯವರೆಲ್ಲ ನನ್ಗೆ ಸಹಾಯ ಮಾಡಿದ್ದಕ್ಕೆ ಈ ದಿನ ನಾನು ಬಂದು ಸಮಾಜ ಸೇವೆ ಮಾಡ್ಲಿಕ್ಕೆ ನನ್ಗೆ ಅನುಕೂಲ ಆಯ್ತು. ಸ್ಥಳೀಯ ದಾನಿಗಳು ಮತ್ತೆ ಬೇರೆ ಬೇರೆ ರೀತಿಯ ದಾನಿಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರನ್ನ ಇದ್ದಾರಾ ಸರ್, ಈ ತರ ಡಿಸೇಬಲ್ಡ್ ಪರ್ಸನ್ ಇದ್ದಾರಾ, ಬೇರೆಯವರು ಇದ್ದಾರೆ, ಸ್ಕೂಲ್ಗೆ ಏನಾದ್ರು ಮಾಡ್ಬೇಕಂತೇಳಿ ಕೇಳಿದಾಗ ನಾನು ಅವರು ಸರ್ವ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೊಟ್ಟು ನಾನು ಏನ್ ಬೇಕೋ ಅದು ಮಾಡಿಸೋದಕ್ಕೆ ಇವತ್ತಿನ ದಿನ ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಸರ್. ರಾಜಕೀಯವಾಗಿ ರಾಜಕೀಯವಾಗಿ ಯಾರಾದ್ರೂ ಬೆಂಬಲಗಳು ನೀಡ್ತಾ ಇದ್ದಾರೆ ಸರ್? ರಾಜಕೀಯವಾಗಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸರ್, ಯಾಕೆಂದ್ರೆ ರಾಜಕೀಯವಾಗಿ ಯಾರು ಸಹ ನಮ್ಮಂತವ್ರನ್ನ ಗುರುತಿಸೋದಿಲ್ಲ. ಸರ್ಕಾರದ ಆದೇಶಗಳು ಎಷ್ಟೇ ಇದ್ರು ಸರ್ಕಾರದಲ್ಲಿ ಇಂಥವ್ರಿಗೆ ಇದೆಲ್ಲ ಮಾಡ್ಬೇಕಂತೇಳಿ ಬಂದಾಗ್ಲೂ ಸಹ ರಾಜಕೀಯ ವ್ಯಕ್ತಿಗಳು ಯಾರು ಕರೆಕ್ಟಾಗಿ ನಮ್ಗೆ ಮಾಡ್ಕೊಡೋದಲ್ಲ. ಮಾಡ್ತಾರಂತಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದಾರೆ ಸರ್. ಆದ್ರೆ ತಮ್ಮ ಓನ್ ಎಫರ್ಟ್ ಅಲ್ಲಿ ಹೌದು ಸರ್, ಹೌದು ಸರ್. ಅದು ಮತ್ತೆ ನಂಗೆ ಇಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮಗೂ ಸಹ ಅಲ್ಲಿ ಪಂಚಾಯತಿಯಲ್ಲಿ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡ್ಕೊಡ್ತಾ ಇದಾರೆ. ಈ ಒಂದು ಸೇವೆ ಮಾಡೋದಕ್ಕೂ ಸಹ ಒಂದು ಕಾರಣಕರ್ತರಾಗಿ ನಾನು ಪಂಚಾಯತ್ ಅವ್ರನ್ನ ನೆನೆಸ್ತೀನಿ. ಈ ಒಂದು ಅವಾರ್ಡ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮ ಪಂಚಾಯತಿ ಅವ್ರಿಗೆ, ಮತ್ತೆ ನಮ್ಮ ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ, ದಾಸಸಳ್ಳಿ ಗ್ರಾಮಕ್ಕೂ ನಾನು ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಸಹ ಈ ಒಂದು ಅವಾರ್ಡ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಸರ್. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.